ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಪರಿಶೀಲಿತ ಘಟನೆಗಳು ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಸಬಲ. ಈ ಭಾರತ ಸರ್ಕಾರ ರಾಜೀವ್ ಗಾಂಧಿ ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ ಅಥವಾ ಸಬಲ ಎಂಬ ಒಂದು ಯೋಜನೆಯನ್ನ ಜಾರಿಗೊಳಿಸಿದರೆ ಈ ಯೋಜನೆ ಪ್ರಾಯೋಗಿಕವಾಗಿ 9 ಜಿಲ್ಲೆಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತೆ. ಇದು ಸಂಪೂರ್ಣವಾಗಿ 100% ಕೇಂದ್ರ ಪುರಸ್ಕೃತ ಯೋಜನೆ ಆಗಿದ್ದು, ಇದು 11 ರಿಂದ 18 ವರ್ಷದ ಪ್ರಾಯಪೂರ್ವ ಬಾಲಕಿಯರನ್ನು ಸಬಲರನ್ನಾಗಿ ಮಾಡುವ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತೆ. ಅಂದ್ರೆ ಈ 11 ರಿಂದ 18 ವರ್ಷದ ಬಾಲಕಿಯರ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸುವುದು, ಮತ್ತೆ ಅವರಿಗೆ ವಿವಿಧ ಕೌಶಲ್ಯಗಳು ಅಂದ್ರೆ ಗೃಹ ಕೌಶಲ್ಯ ಇರ್ಬೋದು ಅಥವಾ ಜೀವನ ಕೌಶಲ್ಯ, ಆಮೇಲೆ ಇತರ ವೃತ್ತಿ ತರಬೇತಿ ಅಂದ್ರೆ ಬೇರೆ ಬೇರೆ ಟ್ರೈನಿಂಗ್ಸ್ ಗಳನ್ನು ಅವರಿಗೆ ಕೊಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಇದರಲ್ಲಿ 100% ಕೇಂದ್ರ ಪುರಸ್ಕೃತ ಯೋಜನೆ. ಈ 2015 ಮತ್ತು 16ನೇ ಸಾಲಿನಲ್ಲಿ 57.88 ಲಕ್ಷ ರೂಪಾಯಿ ಅನುದಾನವನ್ನ ಕೇಂದ್ರ ಸರ್ಕಾರ ಒದಗಿಸಿದಂತೆ, ಮತ್ತೆ ಅದರಲ್ಲಿ 50% ಪಾಲು ರಾಜ್ಯ ಸರ್ಕಾರ ಅಂತ ಅವಾಗ ಹೇಳಲಾಗಿತ್ತು. ಈಗ 100% ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದಂತೆ. ಇದು ರಾಜೀವ್ ಗಾಂಧಿ ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ. ಅಂದ್ರೆ ಈ 11 ರಿಂದ 18 ವರ್ಷದ ಪ್ರಾಯಪೂರ್ವ ಬಾಲಕಿಯರನ್ನ ಎಂಪವರ್ಮೆಂಟ್ ಮಾಡೋದು ಅಂದ್ರೆ ಸಬಲೀಕರಣ ಮಾಡೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಓಕೆ. 39 ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನಿನ್ನೆ ಗುರುವಾರ ರಾಷ್ಟ್ರಪತಿ ಭವನದಲ್ಲಿ 39 ಗಣ್ಯರಿಗೆ ಪದ್ಮ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಈ 39 ಗಣ್ಯರಲ್ಲಿ 4 ಪದ್ಮವಿಭೂಷಣ, 2 ಪದ್ಮಭೂಷಣ ಮತ್ತೆ 33 ಪದ್ಮಶ್ರೀ ಪುರಸ್ಕಾರವನ್ನ ಗೌರವಿಸಿದ್ದಾರೆ ಈ 39 ಗಣ್ಯರಿಗೆ. ಓಕೆ. ಅದರಲ್ಲಿ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕನ್ನಡಿಗರಾದ UR ರಾವ್ ಮತ್ತೆ MM ಜೋಶಿ, ಶರದ್ ಪವಾರ್, ಲೋಕಸಭೆಯ ಮಾಜಿ ಸ್ಪೀಕರ್ PA ಸಗ್ಮಾ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಮತ್ತೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ, ಬಾಲಿವುಡ್ ಗಾಯಕಿ ಅನುರಾಧ ಪುದುವಾಳ್, ಆಂಧ್ರ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದ ಕನ್ನಡಿಗರಾದ ಶೇಖರ್ ನಾಯಕ್, ಪ್ಯಾರಾಥ್ಲೀಟ್ ದೀಪಾ ಮಾಲಿಕ್, ಯೋಗ ಗುರು ಸ್ವಾಮಿ ನಿರಂಜನಾನಂದ ಸ್ವಾಮಿ ಸರಸ್ವತಿ ಮತ್ತು ಥಾಯ್ ರಾಣಿ ಮಹಾಚಕ್ರಿ ಸಿರಿಂದರ್, ಅದೇ ರೀತಿ ಭಾರತದ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಪಿತಾಮಹ ಎಂದ ಹೆಸರುವಾಸಿಯಾಗಿರುವ ಥ್ಯಾಮ್ಟನ್ ಇರಾಜ್ ಇವರಿಗೂ ಸಹಿತ ಈ ಪದ್ಮ ಪ್ರಶಸ್ತಿಯನ್ನ ನೀಡಲಾಗಿದೆ. ಟೋಟಲ್ ಆಗಿ 39 ಗಣ್ಯರಿಗೆ ಪದ್ಮ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದವರಾದ ಸುಕ್ರಿ ಬೊಮ್ಮಗೌಡ್ ಮತ್ತೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರಿಗೂ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಈಗ ಸದ್ಯದಲ್ಲಿ 39 ಗಣ್ಯರಿಗೆ ಪದ್ಮ ಪ್ರಶಸ್ತಿಯನ್ನ ಕೊಡಲಾಗಿದೆ. ಟೋಟಲ್ ಆಗಿ ಜನವರಿ 25ರಂದು 89 ಗಣ್ಯರಿಗೆ ಪದ್ಮ ಪುರಸ್ಕಾರವನ್ನ ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ಈಗ 39 ಗಣ್ಯರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇನ್ನು ಉಳಿದ ಪ್ರಶಸ್ತಿಗಳ ಗಣ್ಯರಿಗೆ ಏಪ್ರಿಲ್ 12ರಂದು ಈ ಪದ್ಮ ಪುರಸ್ಕಾರವನ್ನ ಮಾಡಿದರಂತ ಹೇಳಲಾಗಿದೆ. ಪಳನಿವೇಲುಗೆ BC ರಾಯ್ ಪ್ರಶಸ್ತಿ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಡಾಕ್ಟರ್ BC ರಾಯ್ ವೈದ್ಯಕೀಯ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಅದು ಈ GM ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ C ಪಳನಿವೇಲ್ ಅವರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಈ BC ರಾಯ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಈ ಪಳನಿವೇಲ್ ಅವರು 2001ರಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಲ್ಯಾಪ್ರೋಸ್ಕೋಪಿಕ್ ಪದ್ಧತಿಯನ್ನ ಪರಿಚಯಿಸಿದರು ಅಂತೆ. ಅದರ ಜೊತೆಗೆ ಅವರು ಗ್ಯಾಸ್ಟ್ರೋ ಕರುಳಿನ ಕ್ಯಾನ್ಸರ್ಗೆ ಸರಳ ಶಸ್ತ್ರಚಿಕಿತ್ಸೆಯನ್ನ ಕಂಡುಹಿಡಿದವರು. ಹಾಗಾಗಿ ಈ ಒಂದು ಸಾಧನೆಯನ್ನ ಗುರುತಿಸಿ ಅವರಿಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಒಂದು ಪ್ರಶಸ್ತಿಯಾದ BC ರಾಯ್ ಪ್ರಶಸ್ತಿಯನ್ನ ಈ GM ಆಸ್ಪತ್ರೆ ಅಧ್ಯಕ್ಷರಾದ ಡಾಕ್ಟರ್ C ಪಳನಿವೇಲ್ ಅವರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಪ್ರದಾನ ಮಾಡಿದರು. ಓಕೆ. ಕನ್ನಡಿಗ SV ಸುನಿಲ್ಗೆ AHF ವರ್ಷದ ಗೌರವ. ಈ 2016ನೇ ಸಾಲಿನ ಏಷ್ಯನ್ ಹಾಕಿ ಒಕ್ಕೂಟ ಏಷಿಯನ್ ಹಾಕಿ ಫೆಡರೇಷನ್ ನ 2016ನೇ ಸಾಲಿನ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಕನ್ನಡಿಗರಾದ SV ಸುನಿಲ್ ಅವರಿಗೆ ದೊರೆತಿದೆ. ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ ಯುವ ಡ್ರ್ಯಾಗ್ ಫ್ಲಿಕ್ಕರ್ ಹರ್ಮನ್ ಪ್ರೀತ್ ಸಿಂಗ್ ಅವರಿಗೆ ಭರವಸೆಯ ಆಟಗಾರ ಎಂಬ ಗೌರವವನ್ನ ಅವರಿಗೆ ಸಂದಿದೆ. CBECಗೆ ನೇಮಕ. CBEC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್, ಕನ್ನಡದಲ್ಲಿ ಕೇಂದ್ರ ಅಬಕಾರಿ ಮತ್ತು ಸೀಮಾ ಸುಂಕ ಮಂಡಳಿ. ಈ ಮಂಡಳಿಯ ಅಧ್ಯಕ್ಷರಾಗಿ ವನಜಾ ಎನ್ ಅವರು ನೇಮಕವಾಗಿದ್ದಾರೆ. ಇದಕ್ಕಿಂತ ಮುಂಚೆ ಈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ ನ ಅಧಿಕಾರವನ್ನ ಅಂದ್ರೆ ಮಂಡಳಿಯ ಅಧ್ಯಕ್ಷವನ್ನ ನಜೀಬ್ ಶಾ ಅವರು ವಹಿಸಿಕೊಂಡಿದ್ರು. ಅವರ ಅಧಿಕಾರಾವಧಿ ಮುಕ್ತಾಯವಾಗಲಿದೆ ಅಂತೆ ಶುಕ್ರವಾರ. ಹಾಗಾಗಿ ಈಗ ಈ ಕೇಂದ್ರ ಅಬಕಾರಿ ಮತ್ತು ಸೀಮಾ ಸುಂಕ ಮಂಡಳಿ ಅಧ್ಯಕ್ಷರಾಗಿ ವನಜಾ ಎನ್ ಅವರು ನೇಮಕವಾಗಿದ್ದಾರೆ. ಅದೇ ರೀತಿ ಈ ಜುಲೈ 1ರಿಂದ GST ಜಾರಿಗೆ ಬಂದಿದ ಕೂಡಲೇ
ಈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ನ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ. ಅಂದ್ರೆ ಈಗ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ ಮಾಡಲಾಗಿದೆ. ಸಿಬಿಇಸಿ ಇಂದ ಸಿಬಿಐಸಿ ಅಂತ ಮಾಡಲಾಗಿದೆ. ಕನ್ನಡದಲ್ಲಿ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಅಬಕಾರಿ ಮಂಡಳಿ ಅಂತ ಒಂದು ಹೊಸ ಹೆಸರನ್ನ ಮರುನಾಮಕರಣ ಮಾಡಿದರೆ ಈ ಸಿಬಿಇಸಿಗೆ. ಓಕೆ, BS3 ವಾಹನ ಮಾರಾಟ ನಿಷೇಧ. BS3 ಅಂದ್ರೆ ಭಾರತ್ ಸ್ಟೇಜ್ 3 ಅಂತ. ಈ ವಾಹನ ತಯಾರಿಕರು ಅಂದ್ರೆ ವೆಹಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಅಥವಾ ಮಾರಾಟಗಾರರು ಅವರ ಹತ್ರ ಇರುವ ಭಾರತ್ ಸ್ಟೇಜ್ 3 ವಾಹನಗಳು ಅಂದ್ರೆ ಭಾರತ್ ಸ್ಟೇಜ್ 3 ಇರುವ ಇಂಜಿನ್ ಗಳನ್ನ ಹೊಂದಿರುವ ವಾಹನಗಳು, ಆ ಹೊಸ ವಾಹನಗಳ ಒಂದು ಮಾರಾಟ ಅಥವಾ ಅವುಗಳ ನೋಂದಣಿಗೆ ಅವಕಾಶ ನೀಡಲು ಸುಪ್ರೀಂ ಕೋರ್ಟ್ ನಿಷೇಧವನ್ನ ಹೇರಲಾಗಿದೆ. ಈ ಭಾರತ್ ಸ್ಟೇಜ್ ಅಂದ್ರೆ ಭಾರತ್ ಸ್ಟೇಜ್ ಒಂದು ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ನಾರ್ಮ್ಸ್, ನಮ್ಮ ಭಾರತೀಯ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಭಾರತ್ ಸ್ಟೇಜ್ ಅಂದ್ರೆ. ಇದು 2000 ಇಸ್ವಿಯಲ್ಲಿ ನಮ್ಮ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಭಾರತ್ ಸ್ಟೇಜ್ ನಾರ್ಮ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದು ನಾವು ಯುರೋಪಿಯನ್ ಎಮಿಷನ್ಸ್ ನಾರ್ಮ್ಸ್ ಬೇಸ್ಡ್ ಮೇಲೆ, ಅಂದ್ರೆ ಯುರೋಪಿಯನ್ ಎಮಿಷನ್ಸ್ ನಾರ್ಮ್ಸ್ ನ ಆಧಾರವಾಗಿ ಇಟ್ಕೊಂಡು ನಮ್ಮ ದೇಶದಲ್ಲಿ 2000 ಇಸ್ವಿಯಲ್ಲಿ ಭಾರತ್ ಸ್ಟೇಜ್ ನಾರ್ಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರ ಮೂಲಕ ಈ ಸ್ಟೇಜ್ಗಳು ಏನಿದಾವೆ ಅಂದ್ರೆ ಭಾರತ್ ಸ್ಟೇಜ್ 1, 2, 3, 4 ಈಚ್ ಸ್ಟೇಜ್ ಅಂದ್ರೆ ಪ್ರತಿ ಸ್ಟೇಜ್ ನಲ್ಲೂ ಆ ಒಂದು ಇಂಜಿನ್ ಗಳಿಂದ ಭಾರತ್ ಸ್ಟೇಜ್ 1 ಇರಬಹುದು, 2 ಇರಬಹುದು, ಈ ಇಂಜಿನ್ಸ್ ಗಳು ಇದಾವೆ ಆ ಇಂಜಿನ್ ಗಳಿಂದ ಹೊರಸೂಸುವ ಪೊಲ್ಯೂಟೆಂಟ್ಸ್ ಗೆ ಒಂದು ಸರ್ಟೆನ್ ಲಿಮಿಟ್ಸ್ ಇದೆ. ಅಂದ್ರೆ ಭಾರತ್ ಸ್ಟೇಜ್ 1 ಒಂದು ಸರ್ಟೆನ್ ಲಿಮಿಟ್ಸ್ ಅಲ್ಲಿ ಪೊಲ್ಯೂಟೆಂಟ್ಸ್ ಅನ್ನ ಹೊರಸೂಸುತ್ತೆ, ಭಾರತ್ ಸ್ಟೇಜ್ 2 ಅನ್ನ ಸರ್ಟೆನ್ ಲಿಮಿಟ್ ಅಲ್ಲಿ ಪೊಲ್ಯೂಟೆಂಟ್ಸ್ ಅನ್ನ ಹೊರಗಡೆ ಸೂಸುತ್ತೆ. ಇದೇ ರೀತಿ ಹೇಗೆ ಭಾರತ್ ಸ್ಟೇಜ್ 1, 2, 3 ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಈ ಇಂಜಿನ್ ಗಳಿಂದ ಭಾರತ್ ಸ್ಟೇಜ್ ಇಂಜಿನ್ ಗಳಿಂದ ಹೊರಸೂಸುವ ಪೊಲ್ಯೂಟೆಂಟ್ಸ್ ನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ವಾತಾವರಣದಲ್ಲಿ ವಾಯು ಮಾಲಿನ್ಯ ಕಡಿಮೆ ಆಗ್ತಾ ಹೋಗುತ್ತೆ, ಹೇಗೆ ಭಾರತ್ ಸ್ಟೇಜ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಈ BS3 ವಾಹನಗಳು ಏನು ಇದಾವೆ ನಮ್ಮ ದೇಶದಲ್ಲಿ ಮಾರಾಟವಾಗದೇ ಉಳಿದಿರುವ ಈ ಹೊಸ ವೆಹಿಕಲ್ಸ್, ಹೊಸ ವಾಹನಗಳು, ಆ ವಾಹನಗಳ ನೋಂದಣಿ ಮತ್ತು ಮಾರಾಟ ಮಾಡೋದಕ್ಕೋಸ್ಕರ ಅವಕಾಶ ಕೊಡುವುದು ಸುಪ್ರೀಂ ಕೋರ್ಟ್ ನಿಷೇಧವನ್ನ ಹೇರಲಾಗಿದೆ. ಈ ಇಂಡಿಯಾ 2000 ಈ ಸರಣಿಯ ಒಂದು ಸರಣಿ ಯುರೋಪ್ ಎಮಿಷನ್ಸ್ ನಾರ್ಮ್ಸ್ ಆಧಾರದ ಮೇಲೆ 2000 ಇಸ್ವಿಯಲ್ಲಿ ನಮ್ಮ ಭಾರತದಲ್ಲಿ ಫಸ್ಟ್ ಜಾರಿಗೆ ಬಂತು. ನೆಕ್ಸ್ಟ್ ಭಾರತ್ ಸ್ಟೇಜ್ 2 2001ರಲ್ಲಿ ಜಾರಿಗೆ ಬಂತು, ಭಾರತ್ ಸ್ಟೇಜ್ 3 2005ರಲ್ಲಿ, ಭಾರತ್ ಸ್ಟೇಜ್ 4 2016ರಲ್ಲಿ ಮತ್ತು ಭಾರತ್ ಸ್ಟೇಜ್ 5ಅನ್ನ ಕೈ ಬಿಡಲಾಗಿದೆ. ಡೈರೆಕ್ಟ್ ಆಗಿ ಭಾರತ್ ಸ್ಟೇಜ್ 6ಗೆ ಜಂಪ್ ಆಗಲಿದೆ. ಅದು 2020ರಲ್ಲಿ ಜಾರಿಗೆ ಬರುವ ಒಂದು ಸಂಭವವನ್ನ, ಒಂದು ಉದ್ದೇಶವನ್ನ ನಮ್ಮ ಭಾರತ ಸರ್ಕಾರ ಇಟ್ಕೊಂಡಿದೆ. ಈ BS3 ವಾಹನ ನಿಷೇಧ ಮಾಡಿರುವ ಅಡ್ವಾಂಟೇಜಸ್ ಅಂದ್ರೆ BS3 ವಾಹನವನ್ನ ನಿಷೇಧ ಮಾಡಿದಾಗ ಏನು ಆ ಇಂಜಿನ್ ಗಳಿಂದ ಹೊರಸೂಸುವ ಏನು ಪೊಲ್ಯೂಟೆಂಟ್ಸ್ ಇದೆ ಆ ಪೊಲ್ಯೂಟೆಂಟ್ಸ್ BS4 ಗಿಂತ ಜಾಸ್ತಿ ಇದೆ. ಹಾಗಾಗಿ BS3 ಅನ್ನ ನಿಷೇಧ ಮಾಡಿ BS4 ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಪೊಲ್ಯೂಟೆಂಟ್ಸ್ ಏನು ಇಂಜಿನ್ ಗಳಿಂದ ಹೊರಸೂಸುತ್ತೆ, ಅದರಿಂದ ಏನು ನಮ್ಮ ವಾತಾವರಣದಲ್ಲಿ ವಾಯು ಮಾಲಿನ್ಯ ಕ್ರಿಯೇಟ್ ಆಗುತ್ತೆ, ಆ ವಾಯು ಮಾಲಿನ್ಯನ ನಾವು ಕಡಿಮೆ ಮಾಡಬಹುದು. ಹಾಗಾಗಿ BS4 ನಿಯಮವನ್ನ ಏಪ್ರಿಲ್ 1ರಿಂದ ಜಾರಿಗೊಳಿಸ್ತಾ ಇದೆ. ಈ BS4 ಒಂದ್ ವೇಳೆ ಜಾರಿಗೊಳಿಸಿದಾಗ ಈ ಇಂಧನಗಳು ಅಂದ್ರೆ BS1 ಗುಣಮಟ್ಟದ ಇಂಧನ, BS2 ಗುಣಮಟ್ಟದ ಇಂಧನ, ಈ ತರ ಗುಣಮಟ್ಟದ ಇಂಧನಗಳು ತಯಾರಿಸುವ ಕಂಪನಿಗಳು ಏನಿವೆ ಅವು ಸದ್ಯದಲ್ಲಿ BS3 ಗುಣಮಟ್ಟದ ಇಂಧನಗಳನ್ನು ತಯಾರಿಸುವ ಘಟಕಗಳನ್ನು ಹೊಂದಿದವೆ. ಒಂದು ವೇಳೆ ಈ BS4 ನಿಯಮ ಜಾರಿಗೆ ಬಂದ ಕೂಡಲೇ BS4 ಗುಣಮಟ್ಟದ ಇಂಧನವನ್ನ ಆ ಕಂಪನಿಗಳು ತಯಾರು ಮಾಡಬೇಕಾಗುತ್ತೆ, ಆ ಕಂಪನಿಗಳು ಅಪ್ಗ್ರೇಡೇಷನ್ ಆಗಬೇಕಾಗುತ್ತೆ BS4ಗೆ. ಹಾಗಾಗಿ ಈಗ ಈ ಒಂದು BS3 ವಾಹನಗಳನ್ನ ನಿಷೇಧ ಮಾಡಿದಾಗ ಮತ್ತೆ BS4 ನಿಯಮ ಜಾರಿಗೆ ಬಂದಾಗ ನಮ್ಮ ವಾತಾವರಣದಲ್ಲಿ ವಾಹನಗಳಿಂದ ಏನು ಈ ವಾಯು ಮಾಲಿನ್ಯ ಕ್ರಿಯೇಟ್ ಆಗುತ್ತೆ ಅದನ್ನ ಕಡಿಮೆ ಮಾಡಬಹುದು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಈ BS3 ವಾಹನಗಳನ್ನ ನಿಷೇಧ ಮಾಡಿದೆ, ಅವುಗಳ ನೋಂದಣಿ ಮತ್ತು ಮಾರಾಟವನ್ನ ನಿಷೇಧ ಮಾಡಿದೆ. ಓಕೆ, ಹಣಕಾಸು ಮಸೂದೆಗೆ ರಾಜ್ಯಸಭೆಯಲ್ಲಿ ಅಸ್ತು. ಈ ಪ್ರಸಕ್ತ ಸಾಲಿನ ಹಣಕಾಸು ಮಸೂದೆಯಲ್ಲಿ 5 ತಿದ್ದುಪಡಿಗಳೊಂದಿಗೆ ಆ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆಯಂತೆ. ಈ 5 ತಿದ್ದುಪಡಿಗಳಲ್ಲಿ 3 ತಿದ್ದುಪಡಿಗಳು ಕಾಂಗ್ರೆಸ್ ಸದಸ್ಯ ದಿಗ್ವಿಜಯ್ ಸಿಂಗ್ ಅವರ ಸೂಚಿಸಿದ್ದು, ಇನ್ನ 2 CPIM ಸದಸ್ಯ ಸೀತಾರಾಮ್ ಯೆಚೂರಿ ಅವರು ಈ 2 ತಿದ್ದುಪಡಿಗಳನ್ನ ಸೂಚಿಸಿದ್ರಂತೆ. ಟೋಟಲ್ ಆಗಿ 5 ತಿದ್ದುಪಡಿ ಒಳಗೊಂಡ ಈ ಪ್ರಸಕ್ತ ಸಾಲಿನ ಹಣಕಾಸು ಮಸೂದೆಗೆ ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನ ದೊರೆತಿದಂತೆ. ಚಿನ್ನ ಮಾರಾಟಕ್ಕೆ ನಗದು ಮಿತಿಯನ್ನ ಹೇರಲಾಗಿದೆಯಂತೆ. ಈ ಚಿನ್ನ ಮಾರಾಟ ಮಾಡಿದಾಗ ನಮ್ಮ ಕೈಗೆ ಸಿಗುವ ನಗದು ಮಿತಿ 20,000 ಆಗಿತ್ತು, ಈಗ ಅದನ್ನು 10,000 ರೂಪಾಯಿಗೆ ಇಳಿಕೆಯನ್ನ ಮಾಡಲಾಗಿದೆಯಂತೆ. ಈ
SBIನಿಂದ ಉನ್ನತಿ. ನಮ್ಮ ಭಾರತದ ಪ್ರಮುಖ ಕ್ರೆಡಿಟ್ ಕಾರ್ಡ್ ವಿತರಕರಾದ SBI ಅವರು ದೇಶಾದ್ಯಂತ ಜನಧನ ಖಾತೆದಾರರು ಮತ್ತೆ ಇತರ ಎಲ್ಲಾ ಗ್ರಾಹಕರಿಗೂ ಒಂದು ಉದ್ದೇಶವಾಗಿಟ್ಕೊಂಡು, ಒಂದು ಗುರಿಯಾಗಿಟ್ಕೊಂಡು SBI ಕಾರ್ಡ್ ಉನ್ನತಿ ಎಂಬ ವಿಶಿಷ್ಟ ಕ್ರೆಡಿಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದರೆ, ಈ ಕ್ರೆಡಿಟ್ ಕಾರ್ಡ್ ಮೂಲಕ ನಮ್ಮ ದೇಶದಲ್ಲಿ ನಗದು ರಹಿತ ವ್ಯವಹಾರವನ್ನ ಉತ್ತೇಜನ ಮಾಡೋಗೋಸ್ಕರ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಕಾರ್ಡ್ ಅನ್ನ SBI ದವರು ಬಿಡುಗಡೆ ಮಾಡಿದರಂತೆ. ಇದು ದೇಶಾದ್ಯಂತ 20,000ಕ್ಕೂ ಅಧಿಕ ಸ್ಟೇಟ್ ಬ್ಯಾಂಕ್ ಶಾಖೆಗಳಲ್ಲಿ ಈ ಕಾರ್ಡ್ ಲಭ್ಯವಿರಲಿದೆ ಅಂತ ಅವರು ಹೇಳಲಾಗಿದೆ. ಅಂಟಾರ್ಟಿಕ್ ಅಧ್ಯಯನಕ್ಕೆ ಇಸ್ರೋ ತಂಡ. ಈ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ 4 ತಂಡಗಳು 36ನೇ ಭಾರತೀಯ ಅಂಟಾರ್ಟಿಕ್ ಅಧ್ಯಯನಕ್ಕೆ ತೆರಳಿದಾವಂತೆ. ಈ ಇಸ್ರೋದ 4 ತಂಡಗಳು ಅಂದ್ರೆ ಒಂದೊಂದು ಕೇಂದ್ರದಿಂದ ಒಂದು ತಂಡ, ಇಸ್ರೋದ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಇಂದ ಒಂದು ತಂಡ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಇಂದ ಒಂದು ತಂಡ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆಂಟರ್ ಇಂದ ಒಂದು ತಂಡ ಮತ್ತು ಸ್ಪೇಸ್ ಫಿಸಿಕಲ್ ಲ್ಯಾಬೊರೇಟರಿಯಿಂದ ಒಂದು ತಂಡ. ಟೋಟಲ್ಗಿ 4 ತಂಡಗಳು, ಈ ಇಸ್ರೋದ 4 ತಂಡಗಳು ಅಂಟಾರ್ಟಿಕ್ ಪರಿಶೋಧನೆಯಲ್ಲಿ ತೊಡಗಿಸಿಕೊಳ್ಳಲಿದ್ದಾವೆ ಅಂದ್ರೆ ಅಂಟಾರ್ಟಿಕ್ ಅಧ್ಯಯನದಲ್ಲಿ ಅವು ಭಾಗವಹಿಸಲಿದ್ದಾವೆ. ಈ 36ನೇ ಭಾರತೀಯ ಅಂಟಾರ್ಟಿಕ್ ಅಧ್ಯಯನವನ್ನ, ಈ ಒಂದು ಯೋಜನೆಯನ್ನ ಆಯೋಜನೆ ಮಾಡಿದವರು ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕ್ ಮತ್ತು ಓಷನ್ ರಿಸರ್ಚ್, ಇವರು ಆಯೋಜನೆಯನ್ನ ಮಾಡಿದರೆ. ಇದು 36ನೇ ಭಾರತೀಯ ಅಂಟಾರ್ಟಿಕ್ ಅಧ್ಯಯನ. ಈಗಾಗಲೇ ನಮ್ಮ ಭಾರತ ಅಂಟಾರ್ಟಿಕ್ ದಲ್ಲಿ ಭಾರತಿ ಮತ್ತು ಮೈತ್ರಿ ಎನ್ನುವ 2 ನೆಲೆಗಳನ್ನ ಆಲ್ರೆಡಿ ಸ್ಥಾಪಿಸಲಾಗಿದೆ. ಮತ್ತೆ ಈಗ ಈ 36ನೇ ಅಂಟಾರ್ಟಿಕ್ ಅಧ್ಯಯನದ ಮೇನ್ ಉದ್ದೇಶ ಏನಂದ್ರೆ, ಇಲ್ಲಿ ಅಂಟಾರ್ಟಿಕ್ ಅಲ್ಲಿ ಡಿಫರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಸ್ಥಾಪಿಸುವ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ಒಂದು ವೇಳೆ ಈ ಸಿಸ್ಟಮ್ ಅನ್ನ ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ರೆ ಈ ನೆಲ ಮತ್ತು ಸಮುದ್ರದಲ್ಲಿನ ಮಂಜುಗಡ್ಡೆ ಪ್ರಮಾಣವನ್ನ ಅಳೆಯಲು ಸಹಾಯವನ್ನ ಮಾಡುತ್ತಂತೆ ಈ ಒಂದು ಸಿಸ್ಟಮ್ ಜಾರಿ ಬಂದ್ರೆ. ಅದೇ ರೀತಿ ಇಲ್ಲಿ ಅಲ್ಲಿರುವ ವಾತಾವರಣದಲ್ಲಿರುವ ಕಪ್ಪು ಕಾರ್ಬನ್, ಹಸಿರು ಮನೆ ಅನಿಲ, ಸೌರ ವಿಕಿರಣದ ಹೊರಸೂಸುವಿಕೆ ಬಗ್ಗೆ ದೀರ್ಘಕಾಲದ ಅಧ್ಯಯನವನ್ನ ಈ 4 ತಂಡಗಳು, ಇಸ್ರೋದ 4 ತಂಡಗಳು ಅಲ್ಲಿ ನಡೆಸಲಿದ್ದಾವಂತೆ. ಓಕೆ, ಪ್ರೊ ಕಬಡ್ಡಿ ಲೀಗ್ಗೆ 4 ತಂಡಗಳ ಸೇರ್ಪಡೆ. ಈ ಮುಂದಿನ ಜುಲೈನಲ್ಲಿ ನಡೆಯಲಿರುವ 5ನೇ ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ಗೆ ನೂತನವಾಗಿ 4 ತಂಡಗಳನ್ನು ಸೇರ್ಪಡೆ ಆಗಿದಾವಂತೆ. ಟೋಟಲ್ ಆಗಿ ಈಗ ಈ ಪ್ರೊ ಕಬಡ್ಡಿಯಲ್ಲಿ 12 ತಂಡಗಳಿದಾವಂತೆ. ಮತ್ತೆ ಈಗ ಇತ್ತೀಚೆಗೆ ಏನು 4 ತಂಡಗಳು ಏನು ಸೇರ್ಪಡೆ ಆಗಿದ್ದಾವೆ, ಆ ತಂಡಗಳು ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ, ಹರಿಯಾಣ ರಾಜ್ಯಗಳಿಂದ ಈ ನೂತನ ತಂಡಗಳು ಸೇರ್ಪಡೆಯನ್ನ ಆಗಿದಾವಂತೆ. 2016ರಲ್ಲಿ 2 ಆವೃತ್ತಿಯ PKL ಸಂಘಟಿತವಾಗಿತ್ತು. ಅಂದ್ರೆ 2 ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ ಅನ್ನ ನಡೆಸಲಾಗಿತ್ತು. ಈಗ ಈ ಮುಂದಿನ ಜುಲೈನಿಂದ ನಡೆಯಲಿರುವ 5ನೇ ಆವೃತ್ತಿಯ ಪ್ರೊ ಕಬಡ್ಡಿ, ಇದರಲ್ಲಿ 130ಕ್ಕೂ ಅಧಿಕ ಪಂದ್ಯಗಳು ನಡೆಯಲಿರುವಂತೆ ಮತ್ತೆ 13 ವಾರಗಳ ಕಾಲ ಇದು ನಡೆಯಲಿದೆ. ಈ ಒಂದು ಟೂರ್ನಿಯ ಪ್ರಾಯೋಜಕ ಸ್ಟಾರ್ ಸಮೂಹನ ಈ ಒಂದು ಮಾಹಿತಿಯನ್ನ ತಿಳಿಸಿದೆ. ಅದೇ ರೀತಿ ಇದರೊಂದಿಗೆ 11 ರಾಜ್ಯಗಳ ತಂಡಗಳು ಪ್ರತಿಷ್ಠಿತ ಲೀಗ್ನಲ್ಲಿ ಸ್ಪರ್ಧಿಸಲಿದ್ದಾವಂತೆ. ಮತ್ತೆ ಮಹಾರಾಷ್ಟ್ರದಿಂದ 2 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವಂತೆ. ಓಕೆ, ಲೀಡರ್ಶಿಪ್ ಕಾನ್ಫರೆನ್ಸ್ ನ CEO ವನಿತಾ, ನಮ್ಮ ಭಾರತ ಮೂಲದ ಅಮೆರಿಕನ್ ಮಹಿಳೆ ವನಿತಾ ಗುಪ್ತಾ, ಇವರು ಅಮೆರಿಕದ ನಾಗರಿಕ ಮತ್ತು ಮಾನವ ಹಕ್ಕುಗಳ ಲೀಡರ್ಶಿಪ್ ಕಾನ್ಫರೆನ್ಸ್ ನ CEO ಮತ್ತು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರಂತೆ. ಇವರು ಭಾರತದ ಮೂಲದವರು. ಓಕೆ, ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, 2017ರ ಫೆಬ್ರವರಿ 15ರಂದು ಇಸ್ರೋ ಯಾವ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಕಕ್ಷೆಗೆ ಉಡಾವಣೆ ಮಾಡಿತು? ಇದರ ಉತ್ತರ PSLV C-37. ನೆಕ್ಸ್ಟ್ ಕ್ವಶನ್, 11ನೇ ಏರೋ ಇಂಡಿಯಾ 2017ರ ವೈಮಾನಿಕ ಪ್ರದರ್ಶನವು ಇತ್ತೀಚೆಗೆ ಎಲ್ಲಿ ಜರುಗಿತು? ಇದು ಬೆಂಗಳೂರಿನ ಯಲಹಂಕ ನಿಲಯದಲ್ಲಿ ಈ 2017ರ ವೈಮಾನಿಕ ಪ್ರದರ್ಶನ, ಅದು 11ನೇ ಏರೋ ಇಂಡಿಯಾ ಶೋ ಈ ಬೆಂಗಳೂರಿನ ಯಲಹಂಕ ನೆಲೆಯಲ್ಲಿ ಜರುಗಿತು. ನೆಕ್ಸ್ಟ್ ಕ್ವಶನ್, ಫಿಫಾ ಕೇಂದ್ರ ಕಚೇರಿ ಎಲ್ಲಿದೆ? ಈ ಫಿಫಾನ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜೂರಿಚ್ ನಲ್ಲಿದೆ. ನೆಕ್ಸ್ಟ್ ಕ್ವಶನ್, 2017ರ ಫೆಬ್ರವರಿ 7ರಿಂದ 28ರವರೆಗೆ ಯಾವ ರೋಗಗಳ ವಿರುದ್ಧ ಲಸಿಕಾ ಅಭಿಯಾನವನ್ನ ದೇಶಾದ್ಯಂತ ಕೈಗೊಳ್ಳಲಾಗಿದೆ? ಇದು ದಡಾರ ಮತ್ತು ರುಬೆಲ್ಲಾ ರೋಗಗಳ ವಿರುದ್ಧ ಲಸಿಕಾ ಅಭಿಯಾನವನ್ನ ದೇಶಾದ್ಯಂತ 2017ರ ಫೆಬ್ರವರಿ 7ರಿಂದ 28ರವರೆಗೆ ಕೈಗೊಳ್ಳಲಾಯಿತು. ನೆಕ್ಸ್ಟ್, ಏರೋ ಇಂಡಿಯಾ 2017ರ ವೈಮಾನಿಕ ಪ್ರದರ್ಶನದಲ್ಲಿ ಭಾಗವಹಿಸಿದ ಸೂರ್ಯಕಿರಣ ತಂಡ ಯಾವ ಜಿಲ್ಲೆಯಲ್ಲಿ ತನ್ನ ನೆಲೆಯನ್ನ ಹೊಂದಿದೆ? ಈ ಸೂರ್ಯಕಿರಣ ತಂಡ ಬೀದರ ಜಿಲ್ಲೆಯಲ್ಲಿ ತನ್ನ ನೆಲೆಯನ್ನ ಹೊಂದಿದೆ. ನೆಕ್ಸ್ಟ್,
ಹಾಲಿ ಫಾರ್ಮುಲಾ 1 ಋತುವಿನ ಮೊದಲ ರೇಸ್ ಆಸ್ಟ್ರೇಲಿಯನ್ ಜಿಪಿ ಗೆದ್ದ ಚಾಲಕನ ಹೆಸರೇನು? ಇದು ಮೊನ್ನೆ ತಾನೇ ಪೇಪರ್ ಅಲ್ಲಿ ಬಂದಿತ್ತು, ಡಿಸ್ಕಸ್ ಮಾಡಿದೆ. ಇದರ ಆನ್ಸರು ಸೆಬಾಸ್ಟಿಯನ್ ವೆಟೆಲ್. ನೆಕ್ಸ್ಟ್, ಕೇಂದ್ರ ಸರ್ಕಾರ ಬಿಪಿಎಲ್ ಕುಟುಂಬಕ್ಕೆ ಸೇರಿದ ಹಿರಿಯ ನಾಗರಿಕರಿಗೆ ದೈಹಿಕ ನೆರವಿನ ಸಾಧನೆ ಒದಗಿಸಲು ಯಾವ ಯೋಜನೆಯನ್ನ ಆರಂಭಿಸುತ್ತದೆ? ಅದು ರಾಷ್ಟ್ರೀಯ ವಯೋಶ್ರೀ ಯೋಜನೆ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ಈ ದೈಹಿಕ ಅಂದ್ರೆ ಈ ಹಿರಿಯ ನಾಗರಿಕೆ ಅಂಗವಿಕಲರು ಯಾರಿರ್ತಾರೆ ಅವರಿಗೆ ಸ್ಟಿಕ್ ಕೊಡೋದು ಅಥವಾ ಈ ಕಿವಿ ಅಂದ್ರೆ ಶ್ರವಣ ಸಾಧನಗಳು, ಈ ತರ ಹಲವಾರು ಅಂಗವೈಕಲ್ಯ ಇರೋರಿಗೆ ಯಾವ ಸಾಧನೆಗಳು ಇರ್ತವೆ ಆ ಸಾಧನೆಗಳನ್ನ ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮುಖಾಂತರ ಕೊಡಲಾಗ್ತದ ಒಂದು ಯೋಜನೆಯನ್ನ ಆರಂಭ ಮಾಡಿದ್ದಾರೆ. ನೆಕ್ಸ್ಟ್, ಪ್ರತಿಷ್ಠಿತ 71ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಫುಟ್ಬಾಲ್ ಟೂರ್ನಿಯಲ್ಲಿ ದಾಖಲೆಯ 34ನೇ ಬಾರಿಗೆ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಆ ತಂಡ ಪಶ್ಚಿಮ ಬಂಗಾಳ ತಂಡ. ಭಾರತದ ಪ್ರತಿಷ್ಠಿತ ಏರೋಸ್ಪೇಸ್ ಸಂಸ್ಥೆಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷರು ಯಾರು? ಟಿ ಸುವರ್ಣರಾಜ್. ಹೆಲಿಕಾಪ್ಟರ್ಗಳ ಓಡಾಟಕ್ಕೆಂದೇ ಮೀಸಲಿಟ್ಟ ದೇಶದ ಮೊದಲ ಹೆಲಿಪೋರ್ಟ್ ಎಲ್ಲಿ ಉದ್ಘಾಟನೆಗೊಂಡಿದೆ? ಇದು ದೆಹಲಿಯಲ್ಲಿ ರೋಹಿಣಿ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಈ ಹೆಲಿಪೋರ್ಟ್ ಅನ್ನ ಅಲ್ಲಿ ಉದ್ಘಾಟನೆ ಮಾಡಲಾಗಿದೆ. ನೆಕ್ಸ್ಟ್, ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ ಯಾವುದು? ಅದು ಬ್ಯಾರನ್ ದ್ವೀಪದ ಜ್ವಾಲಾಮುಖಿ. ನೆಕ್ಸ್ಟ್, 2018ರ ಫಿಫಾ ವಿಶ್ವಕಪ್ ಅತಿಥಿ ವಹಿಸಲಿರುವ ದೇಶ ಯಾವುದು? ಅದು ರಷ್ಯಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ ಪಿಪಿಟಿ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.